ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ರಹ್ಮಾಸ್ತ್ರ ಮಾಡ್ತಾಯಿದ್ದೀನಿ ಕಲ್ಲಂಗಡಿ ಗಿಡಕ್ಕೆ. 400 ಲೀಟ್ರ್ ನೀರಿಗೆ 200 ಲೀಟ್ರ್ ನೀರಿಗೆ 1 ಸೂಪರ್ ಫೈನು 1 ಅಗ್ನಿಗಾರ್ಡು 2 ಸೆಟ್ ತೊಗೊಂಡಿದ್ದೀನಿ. 400 ಲೀಟ್ರ್ ತೊಗೊಂಡಿದ್ದೀನಿ. ಈಗ 200 ಲೀಟ್ರ್ ನೀರಿಗೆ ಮಿಶ್ರಣ ಮಾಡ್ತಾಯಿದ್ದೀನಿ. ನನ್ನ ಕಂಪನಿ ಧನ್ವಂತ್ರಿ ಲೋಕಸಿರಿ ಪ್ರೋಟ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಅದ್ಭುತವಾದ ರಿಸಲ್ಟ್ ಇದೆ. ಆಲ್ರೆಡಿ ನಾನು ಏನೇನೆಲ್ಲ ಮಾಡಿದ್ದೀನಿ ಅಂತ ನಾನು ಸ್ಟೆಪ್ ವಿಡಿಯೋ ಹಾಕ್ತಾಯಿರ್ತೀನಿ. ಇವಾಗಲೂ ಕೂಡ ಇದು ಲಾಸ್ಟು ಬ್ರಹ್ಮಾಸ್ತ್ರ. ಈಗಾಗಲೇ ಕಾಯಿ ಕಟ್ತಿದೆ. ಇವತ್ತು ನೆನ್ನೆನೂ ಒಂದು ಹೊಡೆದಿದ್ದೀನಿ, ಇವತ್ತು ಹೊಡಿತಾ ಇದ್ದೀನಿ. ಈಗಾಗಲೇ ಕಾಯಿ ಕಟ್ತಾಯಿದೆ. ಈಗ ಕಾಯಿ ಇನ್ನೊಂದು ಔಷಧಿ ಹೊಡಿಬೇಕೀಗ. ಕಾಯಿ ಕಟ್ಟೋದನ್ನ ಈಗ ನಾನು ಬ್ರಹ್ಮಾಸ್ತ್ರ ಮಾಡ್ತಾಯಿದ್ದೀನಿ. ಯಾವುದೇ ಬ್ರಹ್ಮಾಸ್ತ್ರ ಮಾಡ್ಬೇಕಾದ್ರೆ ಅಮಾಸೆ ಹುಣ್ಣಿಮೆ ಪೌರ್ಣಮಿಲಿ ಮಾಡಬೇಕು. ಇವಾಗ ಕಾಯಿ ಕಟ್ತಾಯಿದೆ ಅಂತ ನಾನು ಸ್ಪ್ರೈ ಮಾಡ್ತಾಯಿದ್ದೀನಿ. ಊಜಿ ಹೊಡಿತದೆ ಅಂತ. ಊಜಿ ಎಲ್ಲ ಹೂವು ಆಗಿದೆ, ಅದಕ್ಕೆ ಬ್ರಹ್ಮಾಸ್ತ್ರ ಮಾಡ್ತಾಯಿದ್ದೀನಿ. ಈ ಮುಗೀತು. ಈಗ ಔಷಧಿ ಎಲ್ಲ ಮುಗೀತು. ಇವಾಗ ಹೊಡೆದು ಇನ್ನೇನಿದ್ರು 19 ಇದನ್ನು ಬಿಡಬೇಕಷ್ಟೇ. ಈಗ ಒಂದು ಬ್ರಹ್ಮಾಸ್ತ್ರ ಮಾಡೋದ್ರಿಂದ ಈಗ ಇನ್ನೊಂದು ಸೆಟ್ ಏನು ಮಾಡಬೇಕು ಅಂದರೆ, ನಾವು ಅಗ್ರಿ ಪವರ್ ಅಂತ ಬಿಡ್ತೀನಿ. ಅಗ್ರಿ ಪವರ್ನ ಹೊಡಿತೀನಿ. ಅಗ್ರಿ ಪವರ್ನ ಹೇಗೆ ಹೊಡಿತೀನಿ ಅಂದರೆ, ಕಾಯಿ ಶೈನಿಂಗ್ ಬರೋಕ್ಕೆ, ಕಾಯಿ ದಪ್ಪ ಬರೋಕ್ಕೆ, ಕಾಯಿ ಗ್ರೋತ್ ಆಗೋಕ್ಕೆ ಹೊಡಿತೀನಿ. ಇವಾಗ ಬ್ರಹ್ಮಾಸ್ತ್ರ ಮಾಡ್ತಾಯಿದ್ದೀನಿ. ನನ್ನ ಕಂಪನಿ ಧನ್ವಂತ್ರಿ ಪ್ರಾಡಕ್ಟ್ನ ರೆಫರ್ ಮಾಡಿ ಯೂಸ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಇದೆ. ನನ್ನ ಸೌಭಾಗ್ಯ ಧನ್ವಂತ್ರಿ ಪ್ರಾಡಕ್ಟ್ನ ಯೂಸ್ ಮಾಡೋದಂತ ಅನ್ಬೋದು. ಯಾಕೆ ಅಂದರೆ ನೋಡಿ, ನಾನೇ ನಿಂತ್ಕೊಂಡು ಖುದ್ದಾಗಿ ಮಾಡ್ತಾ ಇರೋದು. ಆಲ್ರೆಡಿ ನಾನು 200 ಲೀಟ್ರ್ ನೀರನ್ನ ಸ್ಪ್ರೈ ಮಾಡಾಯಿತು. ಇನ್ನು 200 ಲೀಟ್ರ್ ಇದೆ. ಯಾವುದೇ ಸ್ಪ್ರೈ ಮಾಡಬೇಕಾದ್ರೆ 10 ಗಂಟೆ ಒಳಗಡೆ ಸ್ಪ್ರೈ ಮಾಡಬೇಕು. ಯಾಕೆ 10 ಗಂಟೆ ಒಳಗಡೆ ಮಾಡಬೇಕು ಅಂದರೆ, ಬಿಸಿಲು ತಾಪ ಜಾಸ್ತಿ ಇದೆ. ಬಿಸಿಲುದ್ರಲ್ಲಿ ಔಷಧಿ ಹೊಡಿಬಾರ್ದು, ಗಿಡ ವೀಕ್ ಆಗುತ್ತೆ. ಹಂಗಾಗಿ 10 ಗಂಟೆ ಒಳಗಡೆ ಔಷಧಿ ಹೊಡಿಬೇಕು. ಸಂಜೆ 5 ಗಂಟೆ ಮೇಲೆ ಹೊಡಿಬೇಕು. ಟೈಮ್ ಇರಲ್ಲ, ಆಳಿರಲ್ಲ ಅಂದರೆ ಏನಾರ ಮಾಡಿ ನೀವು 6 ಗಂಟೆಗೆ ಔಷಧಿ ಸ್ಟಾರ್ಟ್ ಮಾಡಬೇಕು. 10 ಗಂಟೆ ಒಳಗಡೆ ಮುಗ್ದಿರಬೇಕು. ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮಲ್ಲೂ ಏನಿ ಬೆಳೆ ಇದ್ರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನೇ ವಿಸಿಟ್ ಮಾಡಿ ನಾನು ರೆಮಿಡಿ ಕೊಡ್ತೀನಿ. ಆವಾಗ ನೀವು ಯೂಸ್ ಮಾಡೋದ್ರಿಂದ ಬೆಳೆ ಚೆನ್ನಾಗಿ ಬರುತ್ತೆ, ಗ್ರೋತ್ ಆಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ತುಂಬ ಅದ್ಭುತವಾದ ಬೆಳೆಯನ್ನು ತೆಗಿಬೋದು. ಯಾಕೆ ಅಂದರೆ, ಭೂಮಿನ ಕೆಮಿಕಲ್ ಯೂಸ್ ಮಾಡಿ ನಮ್ಮ ಭೂಮಿ ಫಲವತ್ತತೆನ ಹಾಳು ಮಾಡ್ಕೋತಾ ಇದ್ದೀವಿ ಹೊರತು, ಹಂಗಾಗಿ ನಾವು ಆರ್ಗ್ಯಾನಿಕ್ ಕಡೆಗೆ ಬಂದರೆ ಭೂಮಿ ಫಲವತ್ತತೆ ಉಳ್ಕೋತದೆ, ನಮ್ಮ ಭೂಮಿ ಚೆನ್ನಾಗಿರುತ್ತೆ. ಎಲ್ಲ ಲೈಕ್ ಮಾಡಿ.